Hello everyone, welcome to Sanmargaha classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 28ನೇ ಪ್ರಶ್ನೆ. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳ ನಡುವಣ ವ್ಯತ್ಯಾಸ ತಿಳಿಸಿ. ಇಲ್ಲಿ ಸಂತಾನೋತ್ಪತ್ತಿ ಅಂದ್ರೇನು? ಸಂತಾನೋತ್ಪತ್ತಿ ಅಂದ್ರೆ ಪೋಷಕ ಜೀವಿಗಳು ಮರಿಜೀವಿಗಳಿಗೆ ಜನ್ಮ ಕೊಡುವುದನ್ನ ಸಂತಾನೋತ್ಪತ್ತಿ ಅಂತ ಕರಿತೀವಿ ಅಲ್ವಾ? ಪೋಷಕ ಜೀವಿಯಿಂದ ಮರಿಜೀವಿ ಉಂಟಾಗಿರುತ್ತೆ. ಹಾಗಿದ್ರೆ ಲೈಂಗಿಕ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳು ಬರ್ತವೆ. ಅವುಗಳ ನಡುವಿನ ವ್ಯತ್ಯಾಸವನ್ನ ನಾವೀಗ ಬರಿಬೇಕು. ಲೈಂಗಿಕ ಸಂತಾನೋತ್ಪತ್ತಿ, ಇಲ್ಲಿ ಲಿಂಗಾಣುಗಳು ಉತ್ಪಾದನೆಯಾಗುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಂಡಾಣು ಅಂತ ಹೇಳ್ತೀವಿ ಹೆಣ್ಣು ಲಿಂಗಾಣು, ವೀರ್ಯಾಣು ಅಂತ ಹೇಳ್ತೀವಿ ಗಂಡು ಲಿಂಗಾಣು. ಅವುಗಳು ಉತ್ಪಾದನೆ ಆಗ್ಬೇಕಾಗತ್ತೆ. ಅವುಗಳ ಸಮ್ಮಿಲನದಿಂದ ಮುಂದಿನ ಕ್ರಿಯೆ ನಡೆಯುವಂತದ್ದು. ಇದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಉತ್ಪಾದನೆಯಾಗುವುದಿಲ್ಲ. ಇಲ್ಲಿ ಲಿಂಗಾಣುಗಳು ಉತ್ಪಾದನೆಯಾಗುವುದಿಲ್ಲ. ಅಂಡಾಣು ವೀರ್ಯಾಣು ಅನ್ನುವಂತಹ ಕಾನ್ಸೆಪ್ಟ್ ಯಾವುದು ಇರೋದಿಲ್ಲ. ಲೈಂಗಿಕ ಸಂತಾನೋತ್ಪತ್ತಿ ಭಿನ್ನತೆಗಳು ಉಂಟಾಗುತ್ತವೆ. ಇಲ್ಲಿ ಭಿನ್ನತೆಗಳು ಉಂಟಾಗುತ್ತವೆ. ಈಗ ನೀವು ನೋಡಿದ್ರೆ ತಂದೆ ಮತ್ತು ತಾಯಿಯಲ್ಲಿ ಕೆಲವೊಂದಿಷ್ಟು ಚಹರೆ ಬಂದಿರಬಹುದು ಮಕ್ಕಳಿಗೆ, ಆದ್ರೆ ಎಲ್ಲ ಮಕ್ಕಳಿಗೂ ಆತರ ಬಂದಿರೋದಿಲ್ಲ. ಹುಟ್ಟುವ ಮಕ್ಕಳೇನಿದೆ ಭಿನ್ನವಾಗಿ ಹುಟ್ಟುತ್ತಾರೆ, ಅಂದ್ರೆ ಭಿನ್ನತೆ ಇರುತ್ತೆ. ಮಾನವರಲ್ಲಿ ಮಾತ್ರ ಅಲ್ಲ, ಬೇರೆ ಜೀವಿಗಳಲ್ಲೂ ಕೂಡ ಬಹಳಷ್ಟು ಭಿನ್ನತೆ, ಲೈಂಗಿಕ ಸಂತಾನೋತ್ಪತ್ತಿ ಆದಾಗ ಬಹಳಷ್ಟು ಭಿನ್ನತೆಗಳು ಉಂಟಾಗುವುದನ್ನ ಕಾಣ್ತೀವಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಉಂಟಾಗುವುದಿಲ್ಲ. ಇಲ್ಲಿ ಭಿನ್ನತೆಗಳು ಉಂಟಾಗುವುದು ಬಹಳ ಕಡಿಮೆ, ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರು ಬೇಕಾಗುತ್ತದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಪೋಷಕರು ಬೇಕು ವೀರ್ಯಾಣುಗಾಗಿ, ಹೆಣ್ಣು ಪೋಷಕರು ಬೇಕು ಅಂಡಾಣುಗೋಸ್ಕರ. ಆದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಕೇವಲ ಒಂದೇ ಪೋಷಕರು ಸಾಕು. ಈಗ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಮೀಬಾವನ್ನ ನೋಡ್ತೀವಿ, ದ್ವಿವಿದಳನದಿಂದ ಮರಿ ಕೋಶಗಳನ್ನ ಸೃಷ್ಟಿಸುವಂತದ್ದು. ಇಲ್ಲಿ ಅಮೀಬಾ ಒಂದೇ ಇದೆ, ಅಲ್ಲಿ ಗಂಡು ಮತ್ತು ಹೆಣ್ಣು ಅಂತಿಲ್ಲ, ಅಮೀಬಾ ಒಂದೇ ಇರುತ್ತೆ. ಆಮೇಲೆ ಅದು ವಿದಳನಗೊಂಡು ದ್ವಿವಿದಳನದ ಮೂಲಕ ಒಂದ್ ಅಮೀಬಾ ಇರುವಂತದ್ದು ದ್ವಿವಿದಳನದ ಮೂಲಕ ಏನಾಗ್ತದೆ, 2 ಮರಿ ಕೋಶಗಳಾಗಿ ವಿದಳನ ಹೊಂದುತ್ತದೆ. ಇದನ್ನ ಸಂತಾನೋತ್ಪತ್ತಿ ಪ್ರಕ್ರಿಯೆ ಏನಿದೆ ಇದನ್ನ ಅಲೈಂಗಿಕ ಸಂತಾನೋತ್ಪತ್ತಿ. ಕೇವಲ ಇದೊಂದೇ ಅಲ್ಲ, ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ, ಪುಂಡರಿಕೆ ಪುನರುತ್ಪಾದನೆ, ಆಮೇಲೆ ಬಹುವಿದಳನ, ಇವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಯ ಬೇರೆ ಬೇರೆ ವಿಧಗಳಾಗಿವೆ. ಥ್ಯಾಂಕ್ ಯು.